ಮೂಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಆಗಿದೆ. ಜಮೀನಿದ್ದ ಬಡಾವಣೆಯಲ್ಲಿಯೇ ಸೈಟ್ ಇದ್ರೂ ಕೂಡ ಅದನ್ನ ಸಿಎಂ ಸಿದ್ದರಾಮಯ್ಯ ಪಡೆಯಲಿಲ್ಲ. ದೇವನೂರು ಬಡಾವಣೆ 3ನೇ ಹಂತದಲ್ಲಿ ಸಿಎಂ ಪತ್ನಿ ಜಮೀನು ಹೊಂದಿದ್ದರು. ಸಿದ್ದರಾಮಯ್ಯ ಪತ್ನಿಗೆ ವಿಜಯನಗರದಲ್ಲಿ ಅದಕ್ಕೆ ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಮೂಡಾದಿಂದ 37,000 ಚದರಡಿಗೂ ಹೆಚ್ಚು ಜಾಗ ಮಂಜೂರಾಗಿದೆ. ದೇವನೂರು ಬಡಾವಣೆಯಲ್ಲೇ ಖಾಲಿ ಇವೆ ಸಾಕಷ್ಟು ನಿವೇಶನ. 4,538 ನಿವೇಶನಗಳ ಪೈಕಿ 565 ನಿವೇಶನಗಳು ಈಗಲೂ ಕೂಡ ಖಾಲಿ ಇವೆ. ಸಿದ್ದರಾಮಯ್ಯ ಪತ್ನಿ ನೀಡಿರುವ ಭೂಮಿಯಲ್ಲೇ 18 ಸೈಟ್ ಖಾಲಿ ಇದೆ. ದೇವನೂರು ಬಡಾವಣೆಯಲ್ಲಿ ಸೈಟ್ಗಳಿದ್ರೂ ಕೂಡ ಬೇರೆ ಕಡೆ ಸೈಟ್ ಯಾಕೆ? ವಿಜಯನಗರದಲ್ಲಿ ಸಿದ್ದರಾಮಯ್ಯ ಸೈಟ್ ಪಡೆದುಕೊಂಡಿದ್ದು ಹೇಗೆ? ಉದ್ದೇಶಪೂರ್ವಕವಾಗಿಯೇ ವಿಜಯನಗರದಲ್ಲಿ ಸೈಟ್ ಪಡೆದರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಸೈಟ್ ಹಂಚಿಕೆಯ ಬಗ್ಗೆ ಹೆಚ್ಚಿದೆ ಅನುಮಾನ. ಈಗ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಸರ್, ಅವರು ದಾನಪತ್ರದ ಮುಖಾಂತರ ಅವರ ಅಣ್ಣನಿಂದ ಪಡಿತಾರೆ ಸರ್. ಚುನಾವಣಾಗೆ ಅಫಿಡೇವಿಟ್ ಸಲ್ಲಿಸಬೇಕಾದ್ರೆ ಈ ಪ್ರಾಪರ್ಟಿನ ಡಿಕ್ಲೇರ್ ಮಾಡಬೇಕಿತ್ತು. ಮಕ್ಕಳದೇ ಆಗಲಿ ಹೆಂಡತಿದೇ ಆಗಲಿ ಅವ್ರದ್ದು ಎಲ್ಲದೂ ಡಿಕ್ಲೇರ್ ಮಾಡೋದು ಪದ್ಧತಿ ಇದೆ. ಅದು ಚುನಾವಣಾ ಆಯೋಗದ ನಿಯಮದ ಪ್ರಕಾರ. 13 ಇವರು ಡಿಕ್ಲೇರ್ ಮಾಡಿಲ್ಲ. ಸುಳ್ಳು ಪ್ರಮಾಣ ಪತ್ರನ ಎಲೆಕ್ಷನ್ ಕಮಿಷನ್ ಸಬ್ಮಿಟ್ ಮಾಡಿದ್ದಾರೆ. ಅದಾದ್ಮೇಲೆ 2018ರಲ್ಲಿ ಅವರು ಅಲ್ಲಿ ಘೋಷಣೆ ಮಾಡ್ಕೊಂತಾರೆ 3 ಎಕರೆ 16 ಗುಂಟೆ ನಮ್ಮ ಧರ್ಮಪತ್ನಿಯವರ ಡೇಟು 2010 ಡೇಟ್ ಹಾಕ್ತಾರೆ. ಇಂಥ ಡೇಟಲ್ಲಿ ನಮ್ಮ ಧರ್ಮಪತ್ನಿ ಹೆಂಡತಿಗೆ ಈ ತರ ಬಂದಿದೆ ದಾನಪತ್ರದ ಮುಖಾಂತರ ಅಂತ ಮೆನ್ಷನ್ ಮಾಡ್ತಾರೆ. ಅದರ ಪ್ರಾಪರ್ಟಿ ವ್ಯಾಲ್ಯೂ ಅವರೇ ಡಿಕ್ಲೇರ್ ಮಾಡಿರೋ ಪ್ರಕಾರ ಅಫಿಡೇವಿಟ್ ಅಲ್ಲಿ 25 ಲಕ್ಷ ಅಂತ ತೋರಿಸ್ತಾರೆ 2018ರಲ್ಲಿ. ಅದಾದ ನಂತರ 2023ರಲ್ಲಿ ಈಗ ಹೋದ ವರ್ಷ ಎಲೆಕ್ಷನ್ ಅಲ್ಲಿ ಅದೇ ಕೊರೋನಾದಿಂದಲೇ ಮತ್ತೆ ಗೆಲ್ತಾರೆ. ಅವರು ಗೆಲ್ಬೇಕಾದ್ರೆ ಅಫಿಡೇವಿಟ್ ಅಲ್ಲಿ ಸಹ ಘೋಷಣೆ ಮಾಡ್ಕೊಂಡಿದ್ದಾರೆ. ಏನಂತವ ಏನು ವಿಜಯನಗರದ ಬಡಾವಣೆಯಲ್ಲಿ ಮೊದಲೇ 3ನೇ ಹಂತ ಹಾಗೂ 4ನೇ ಹಂತದಲ್ಲಿ ಏನು 14 ನಿವೇಶನಗಳು 38,284 ಚದರಡಿ ವಿಸ್ತೀರ್ಣದ ಪರಿಹಾರ ರೂಪದಲ್ಲಿ ಅಧಿಕಾರ ಕೊಟ್ಟಿದೆಯಲ್ಲ, ಅದರ ಒಟ್ಟು ವ್ಯಾಲ್ಯೂ ಆ ಘೋಷಣೆ ಮಾಡಿರೋ ಪ್ರಕಾರ 8,30,00,000 ಏನು ತೋರಿಸ್ಕೊಂಡಿದ್ದಾರೆ ಅಲ್ವಾ ಸರ್? 8,30,00,000 1 ವರ್ಷದ ಹಿಂದೆ ತೋರಿಸ್ಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು 1 ವರ್ಷ ಬಿಟ್ಟುಕೊಂಡು 62 ಕೋಟಿ ಕೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.